ಆಕಾಶವಾಣಿ ಮಂಗಳೂರು. ಯುವವಾಣಿ. ಯುವ ಕೇಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಶ್ರೀಹರಿ ದೇವಾಡಿಗ ನಗ್ರಿ ಅವರಿಂದ ಭಾಷಣ, ಜಲಸಾಹಸ, ಬಳಿಕ ವಿನುಷ್ ಭಾರದ್ವಾಜ್ ಅವರಿಂದ ಭಾವಗೀತೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಶ್ರೀಹರಿ ದೇವಾಡಿಗ ನಗ್ರಿ ಅವರಿಂದ ಭಾಷಣ, ವಿಷಯ ಜಲಸಾಹಸ. ಮನೆಯ ಮುಂದಿನ ಕೋಣೆಯಲ್ಲಿ ಕುಳಿತಿದ್ದ ನಮಗಿಬ್ಬರಿಗೂ ದುಪ್ಪನೆ ಮರಳು ಉರುಳಿದಂತಹ ಶಬ್ದ. ದಿನದಿಂದ ದಿನಕ್ಕೆ ಮರ ಕಡಿಯುವವರ ಸಂಖ್ಯೆ ಏರುತ್ತಲೇ ಇದೆ. ಶಬ್ದವನ್ನು ಆಲಿಸಿ ಹೊರಗೆ ಬಂದರೆ ಅದಾಗಲೇ ಎದುರು ಮನೆಯವರು 4 ಮರಗಳನ್ನು ಉರುಳಿಸಿದ್ದರು. ಸುಮಾರು 10 ವರ್ಷಗಳಿಂದ ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಾತಾವರಣದಲ್ಲಿ ಬದಲಾವಣೆ, ಬಿಸಿಯ ಬೇಗೆ ಹಾಗೇ ಹೆಚ್ಚುತ್ತಿದೆ. ಇನ್ನೇನು ಮಳದಿಯಲ್ಲಿ ಮರ ಕಡಪುಣ ಜಾಸ್ತಿ ಅಂಡ್ ಬೊಕ ಬರ್ಸವೋಡೆ ಬರ್ಪುಣ ಎಂದು ಹೇಳಿದೆ. ಅದಕ್ಕೆ ನನ್ನವಳು ಅವು ಅಂದೆಯೇ ಎಂದು ಉತ್ತರಿಸಿದಳು. ಅದಾಗಲೇ ಸಮಯ 10:30 ಅವಳು ತರಕಾರಿ ತರಲೆಂದು ಪೇಟೆಗೆ ಕಳುಹಿಸಿದಳು. ಎಲ್ಲ ತರಕಾರಿಗಳಿಗೆ ಬೆಲೆ ಹೆಚ್ಚಾಗಿತ್ತು. ಅದರಲ್ಲಿಯೂ ಕೆಲವೊಂದು ಊರಿನ ತರಕಾರಿಗಳಿಗೆ ಬೆಲೆ ಹೆಚ್ಚಾಗಿದ್ದರೆ ಕೆಲವೊಂದು ಘಟ್ಟದಿಂದ ಬರುವ ತರಕಾರಿಗಳಿಗೆ ಬೆಲೆ ಹೆಚ್ಚಾಗಿತ್ತು. ಸರಿಯಾದ ಸಮಯಕ್ಕೆ ಮಳೆ ಬಂದರೆ ಅಥವಾ ನೀರಿನ ಅಭಾವವು ಉಂಟಾಗದಿದ್ದರೆ ಅಥವಾ ಈ ತರಕಾರಿಗಳಿಗೆ ಕೀಟಾಣುಗಳ ತೊಂದರೆ ಇಲ್ಲದಿದ್ದರೆ ಇಷ್ಟೊಂದು ಬೆಲೆ ಹೆಚ್ಚುವುದಿಲ್ಲ. ಬೇಕಾದ ತರಕಾರಿಗಳನ್ನು ತೆಗೆದುಕೊಂಡು ಮನೆಗೆ ಹೊರಟೆ. ಪರಿಸರದಲ್ಲಿ ನಡೆಯುವ ಅದೆಷ್ಟೋ ಸಮಸ್ಯೆಗಳಿಗೆ ನೀರಿನ ಅಭಾವವೇ ಕಾರಣವಾಗಿರುತ್ತದೆ. ಹೆಂಡತಿಯಲ್ಲಿ ಈ ಸಮಸ್ಯೆಗಳಿಗೆ ಕಾರಣವೇನೆಂದು ಚರ್ಚಿಸಿದೆ. ನಾವಿಬ್ಬರು ಹೀಗೆ ಕೆಲವೊಂದು ವಿಷಯಗಳನ್ನು ಹೀಗೆ ಚರ್ಚಿಸುತ್ತಾ ಇರುತ್ತೇವೆ. ಹೀಗೆ ಮಾತನಾಡುವಾಗ ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ನೀರಿನ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಕೆಲವೊಂದು ಜನರು ಉತ್ತೀರ್ಣರಾಗಿದ್ದಾರೆ. ನಾನು ನನ್ನ ಹೆಂಡತಿಯಲ್ಲಿ ಸಂಟ್ಯಾರಿನ ಮಯ್ಯನವರು ನನಗೆ ಪರಿಚಿತರು. ಹಾಗೆ ನಾನು ಅವರು 1 ವರ್ಷದ ಹಿಂದೆ ಮಾಡಿದ ಕಡಿಮೆ ಖರ್ಚಿನ ಟ್ಯಾಂಕಿನ ಬಗ್ಗೆ ಕೇಳಿದ್ದೇನೆ ಎಂದೆ. ಅದಕ್ಕೆ ನನ್ನ ಹೆಂಡತಿಯು ನನಗೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸಿ ಎಂದಳು. ನಾನು ಅದರ ಬಗ್ಗೆ ಕೂಲಂಕುಷ ಮಾಹಿತಿಯನ್ನು ಪಡೆದಿಲ್ಲ. ಅವರಿಗೊಂದು ಕರೆ ಮಾಡಿದರೆ ಮಾಹಿತಿ ಸಿಗಬಹುದು ಎಂದೆ. ಅದಕ್ಕೆ ಅವಳು, ಕರೆ ಮಾಡಿ ಕೇಳುವುದಕ್ಕಿಂತ ಅವರನ್ನು ಭೇಟಿ ಮಾಡಿ ತದನಂತರ ಆ ಟ್ಯಾಂಕನ್ನು ನೋಡಿ ಮಾಹಿತಿಯನ್ನು ಕೇಳಿಕೊಂಡರೆ ಒಳ್ಳೆಯದು ಎಂದಳು. ಸಂಟ್ಯಾರು ಮಯ್ಯನವರು ಎಂದೇ ಚಿರಪರಿಚಿತರು. ಮೂಲತಃ ಇವರ ಪೂರ್ಣ ಹೆಸರು ವೆಂಕಟೇಶಮಯ್ಯ ಎಂದು. ಇವರು ಯಕ್ಷಗಾನದಲ್ಲಿ ಎತ್ತಿದ ಕೈ. ಸ್ವತಃ ತಾವೇ ಯಕ್ಷಗಾನದ ಕಿರೀಟ ಹಾಗೂ ವೇಷಕ್ಕೆ ಉಪಯೋಗಿಸುವ ವಸ್ತುಗಳನ್ನು ಸ್ವತಃ ತಯಾರಿಸುತ್ತಾರೆ. ಮೂಲತಃ ಇವರ ಪೂರ್ವಜರು ಮಂಗಳೂರಿನಿಂದ ಬಂದು ಈಗ ಪುತ್ತೂರು ಸಮೀಪದ ಸಂಟ್ಯಾರಿನಲ್ಲಿ ನೆಲೆಯೂರಿದ್ದಾರೆ. ಇವರು ಯಕ್ಷಗಾನದಲ್ಲಿ ತನ್ನನ್ನು ತಾನು ಹೆಚ್ಚಾಗಿ ತೊಡಗಿಸಿಕೊಂಡರೂ ಕೃಷಿಯಲ್ಲಿ ಅಷ್ಟೇ ತೊಡಗಿಸಿಕೊಂಡಿದ್ದಾರೆ. ಮಯ್ಯನವರ ಭೇಟಿಯನ್ನು ಮುಂದುವರಿಸಿಕೊಂಡು ಅವರ ಮನೆಯತ್ತ ಪ್ರಯಾಣ ಬೆಳೆಸಿದೆನು. ಪುತ್ತೂರಿನಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ ಮಯ್ಯನವರ ಗೃಹ. ಪುತ್ತೂರಿನಿಂದ ಸುಳ್ಯ ಮಾರ್ಗವಾಗಿ ಸಾಗಿ 7 ಕಿಲೋಮೀಟರ್ ದೂರದಲ್ಲೇ ಸಿಗುವುದು ಸಂಟ್ಯಾರು. ಅಲ್ಲಿಂದ ಪಾಣಾಜೆ ಅಥವಾ ಪೆಟ್ಟಂಪಾಡಿ ಮಾರ್ಗವಾಗಿ 1 ಕಿಲೋಮೀಟರ್ ಮುಂದೆ ಸಾಗಿ ನಂತರ ಅಲ್ಲಿಂದ ಬಲಕ್ಕೆ ತಿರುಗಿ ಮುಂದೆ ಬಂದಾಗ ಬಲಬದಿಯಲ್ಲಿ ಬಯಲಿನಂತಹ ವಿಶಾಲ ಪ್ರದೇಶ ಕಾಣಸಿಗುತ್ತದೆ. ಅಲ್ಲಿಯವರೆಗೂ ಬಂದವರು ದಾರಿ ಕಾಣದೆ ಕರೆ ಮಾಡಿ ವಿಳಾಸ ಕೇಳಿದೆ. ಅಷ್ಟರ ಹೊತ್ತಿಗೆ ಒಂದು ಮೋಟಾರ್ ಬೈಕ್ ಬರುವುದು ಕಾಣಸಿಕ್ಕಿತ್ತು. ಯಾವುದಕ್ಕೂ ದಾರಿಯನ್ನು ಪುನಃ ಕೇಳುವ ಎಂದು ಕೇಳಿದವನಿಗೆ ಸಂತೋಷ. ಯಾಕೆಂದರೆ ದಾರಿಯಲ್ಲಿ ಸಿಕ್ಕವರು ಬೇರೆ ಯಾರೂ ಅಲ್ಲದೆ ಮಯ್ಯರ 2ನೇ ಮಗ ಸುದರ್ಶನ ಮಯ್ಯರು. ಕೇಳಿದಾಗ ತಮ್ಮ ಪರಿಚಯವನ್ನು ತಿಳಿಸಿ ತಮ್ಮ ಮನೆಗೆ ದಾರಿ ತೋರಿಸುತ್ತಾ ಮುಂದೆ ಸಾಗಿದಾಗ ಸಿಕ್ಕಿದ್ದೇ ಮಯ್ಯನವರ ಮನೆ. ಮಯ್ಯನವರನ್ನು ಕಂಡು ನಮಸ್ಕಾರ ಮಯ್ಯರೇ ಎಂದು ಹೇಳಿದೆ. ನನ್ನನ್ನು ಕಂಡು ಸಂತೋಷದಿಂದ ಮುಂದೆ ಬಂದರು. ಅದಾಗಲೇ ಅವರ ಮನೆಯನ್ನು ತಲುಪುವಾಗ ರಾತ್ರಿ 7 ಗಂಟೆ ಆಗಿತ್ತು. ಹೆಚ್ಚಾಗಿ ಮೇ ತಿಂಗಳ ನಂತರ ಸಂಜೆ 7 ಗಂಟೆಯ ಹೊತ್ತು ಬೆಳಕು ಕಾಣುತ್ತಿರುತ್ತದೆ. ಮಯ್ಯರವರ ಹೆಂಡತಿಯು, ನೀವು ಮೊದಲಾಗಿ ನೀರಿನ ಟ್ಯಾಂಕನ್ನು ನೋಡಿ ಬನ್ನಿ ಎಂದು ಸಲಹೆ ನೀಡಿದರು. ನಾವಿಬ್ಬರು ಅದನ್ನು ಒಪ್ಪಿಕೊಂಡು ಗುಡ್ಡದ ಮೇಲಿನ ಟ್ಯಾಂಕನ್ನು ನೋಡಲು ಹೊರಟೆವು. ಗುಡ್ಡವನ್ನು ಏರಿದಾಗ ಸ್ವಲ್ಪ ಮಟ್ಟಿನ ಆಯಾಸವಾಗಿತ್ತು. ನೀರಿನ ಟ್ಯಾಂಕು ಸಾಧಾರಣ 42 ಫೀಟ್ ಉದ್ದ ಹಾಗೂ 20 ಫೀಟ್ ಅಗಲ ಹಾಗೂ 12 ಫೀಟ್ ಆಳವಾಗಿತ್ತು. ಟ್ಯಾಂಕಿನ ಹತ್ತಿರ ಬರುತ್ತಲೇ ಮಯ್ಯರು, ನಾನು ಹೊಸದಾಗಿ ಒಂದು ಬದಿ ತಂದು ಕಟ್ಟಿದ ಶೇಡ್ ನೆಟ್ ಹೆಚ್ಚು ಗುಣಮಟ್ಟದ್ದಲ್ಲ, ಆಗಲೇ ಹರಿದು ಹೋಗಿದೆ. ಆದರೆ ಅದಕ್ಕಿಂತ ಮುಂಚೆ ಇನ್ನೊಂದು ಬದಿಯಲ್ಲಿರುವ ನೆಟ್ ಹೆಚ್ಚಿನ ಗುಣಮಟ್ಟದ್ದು, ಇನ್ನೂ ಬಲಿಷ್ಠವಾಗಿದೆ ಎಂದರು. ಟ್ಯಾಂಕಿಗೆ ಒಂದು ಟರ್ಪಾಲನ್ನು ನೀರಿನ ನಿಲ್ಲುವಿಕೆಗೆ ಅಳವಡಿಸಿದ್ದರು. ನಾನು ಅದರ ಬಗ್ಗೆ ವಿಚಾರಿಸಿದಾಗ ಮಯ್ಯರು, ನಾನು ನನ್ನ ತಾಕತ್ತಿಗೆ ಸರಿಯಾಗಿ 200 GSM ಟರ್ಪಾಲನ್ನು ಮುಂಬೈನಿಂದ ತರಿಸಿಕೊಂಡಿದ್ದೇನೆ.
ಮೇಲಿನ ಟರ್ಪಾಲು ಯಾವುದೇ ರೀತಿಯಲ್ಲಿ ಹಾನಿಯಾಗದ ರೀತಿಯಲ್ಲಿ ಸಾಮಾನ್ಯ ಗೋಣಿ ಚೀಲಗಳನ್ನು ಜೋಡಿಸಿಕೊಂಡು ಟರ್ಪಾಲಿನ ಕೆಳಗೆ ಅಳವಡಿಸಿದ್ದೇನೆ ಎಂದರು. ಆಗ ಆ ಟ್ಯಾಂಕು ನೀರು ಹಿಡಿದಿಟ್ಟುಕೊಳ್ಳುವುದು ಮತ್ತು ಮೇಲಿನ ಟರ್ಪಾಲಿಗೆ ಆಗುವ ಹಾನಿಯನ್ನು ತಡೆಹಿಡಿಯುವುದರ ಬಗ್ಗೆ ತಿಳಿಯಿತು. ಮಯ್ಯರು ಇಂತಹ ಕೃಷಿಗೆ ಬೇಕಾಗುವ ಕಡಿಮೆ ಖರ್ಚಿನ ಉಪಾಯಗಳನ್ನು ಕಂಡುಹಿಡಿಯುವಲ್ಲಿ ನಿಸ್ಸೀಮರು. ಮಯ್ಯರು ನೀರಿನ ಟ್ಯಾಂಕನ್ನು ನಿರ್ಮಿಸಿದ ಪ್ರದೇಶವು ಕಾಡು ಪ್ರದೇಶವಾಗಿತ್ತು. ಆದ್ದರಿಂದ ಸಂಶಯದಿಂದ ಕೇಳಿದೆ, ಇಲ್ಲಿಗೆ ಕಾಡು ಪ್ರಾಣಿಗಳು ಹಾನಿಯೇನಾದರೂ ಮಾಡುತ್ತವೆಯೇ ಎಂದು. ಅದಕ್ಕೆ ಇಲ್ಲಿ ಹೆಚ್ಚಾಗಿ ಕಾಡು ಪ್ರಾಣಿಗಳ ತೊಂದರೆ ಏನೂ ಇಲ್ಲ, ಆದರೆ ಕೆಲವೊಮ್ಮೆ ಕಾಡು ಹಂದಿಗಳು ಬರುವುದುಂಟು. ಹಾಗಾಗಿ ಶೇಡ್ ನೆಟ್ಟನ್ನು ಅಳವಡಿಸಿದ್ದೇನೆ, ಆದ್ದರಿಂದ ಅದಕ್ಕೆ ಹೆದರಿ ಓಡಿ ಹೋಗುತ್ತವೆ ಎಂದರು. ಟ್ಯಾಂಕನ್ನು ಎಲ್ಲ ಕಡೆಯಿಂದಲೂ ನೋಡಲು ಸುತ್ತುವರಿಯುವಾಗ ಟ್ಯಾಂಕಿಗೆ ನೀರು ಬಂದು ಬೀಳುವ ಜಾಗ ಸಿಕ್ಕಿತ್ತು. ಆಗ ಮಯ್ಯರು, ಈ ಪೈಪ್ನಿಂದ ಈ ಟ್ಯಾಂಕಿಗೆ ನೀರು ತುಂಬಲಾಗುತ್ತದೆ ಎಂದರು. ತೋಟದಲ್ಲಿರುವ ಕೊಳವೆ ಬಾವಿಯಿಂದ ನೀರನ್ನು ಇಲ್ಲಿಗೆ ತುಂಬಲಾಗುತ್ತದೆ ಎಂದರು. ಆಗ ಅವರು, ಮಳೆಗಾಲದಲ್ಲಿ ಬೇಕಾದಷ್ಟು ನೀರು ಇರುವ ಕೊಳವೆ ಬಾವಿಯಲ್ಲಿ ಬೇಸಿಗೆ ಕಾಲದಲ್ಲಿ ಬೇಕಾದಷ್ಟು ನೀರು ಸಿಗುವುದಿಲ್ಲ ಎಂದರು. ಆ ಕಾರಣದಿಂದಾಗಿ ಈ ಟ್ಯಾಂಕ್ ನಿರ್ಮಾಣವಾಯಿತು ಎಂದು ತಿಳಿಸಿದರು. ಆಗ ನನ್ನಲ್ಲೊಂದು ಸಂಶಯ ಉಂಟಾಯಿತು. ಹಾಗಾದರೆ ನೀರನ್ನು ಪುನಃ ತೋಟಕ್ಕೆ ಒಯ್ಯಲು ಏನು ಮಾಡಿರಬೇಕೆಂಬುದು. ಅದನ್ನು ಪ್ರಶ್ನಿಸಿದೆ. ಅದಕ್ಕೆ ಅವರು, ಟ್ಯಾಂಕ್ನ ತಳದ ಮಟ್ಟಕ್ಕೆ ಒಂದು ಬದಿಯಿಂದ ಗೋಡೆಯನ್ನು ಅಗೆದು ಪೈಪ್ ಅಳವಡಿಸಿದೆವು ಎಂದರು. ಟರ್ಪಾಲಿನಲ್ಲಿ ಪೈಪ್ಗೆ ಬೇಕಾದಷ್ಟು ತೂತನ್ನು ಮಾಡಿ ನೀರು ಹೊರಗೆ ಹೋಗದ ಹಾಗೆ ಟ್ಯೂಬನ್ನು ಬಳಸಿಕೊಂಡು ಪ್ಯಾಚ್ ಸಿಸ್ಟಮ್ನಂತೆ ಪೈಪ್ ಅಳವಡಿಸಿದೆವು ಎಂದು ಮಯ್ಯರು ಹೇಳಿದರು. ಈಗ ಹೆಚ್ಚಾಗುತ್ತಿರುವ ವಿದ್ಯುತ್ ಸಮಸ್ಯೆ ಹಾಗೂ ಕೃಷಿಗೆ ಸರಿಯಾದ ನೀರಿನ ಪೂರೈಕೆಗೆ ಇದೊಂದು ಉತ್ತಮ ಉಪಾಯ ಎಂದು ಮನಗಂಡೇನು. ವಿದ್ಯುತ್ನ ಬಳಕೆ ಕಡಿಮೆ ಮಾಡುವುದಾದರೆ ಕೃಷಿ ಭೂಮಿಗೆ ನೀರು ಸರಿಯಾದ ಬಲದಿಂದ ತಲುಪಬೇಕಾದರೆ ಕೃಷಿ ಭೂಮಿಯಿಂದ 15-20 ಫೀಟ್ ಎತ್ತರದಲ್ಲಿದ್ದಷ್ಟು ಒಳ್ಳೆಯದು ಎಂದು ಹೇಳಿದರು. ನೀರು ಕೆಳಗೆ ಪಂಪ್ ಆಗಬೇಕಾದರೆ ಗಾಳಿಯ ಅವಶ್ಯಕತೆ ಇದೆ. ಅದಕ್ಕೆ ಅವರು ಗಾಳಿ ಹೊಕ್ಕುವ ಕೊಳವೆಯನ್ನು ಅಳವಡಿಸಿದ್ದಾರೆ. ಹಾಗೆ ಸುತ್ತಿ ಪುನಃ ಮೊದಲು ನಿಂತ ಪ್ರದೇಶಕ್ಕೆ ಬಂದೆವು. ನಿಂತಿರುವಾಗ ದೊಡ್ಡದಾದ ಕಪ್ಪೆಯೊಂದು ಮೇಲೆ ಹಾರಿತು. ಅದನ್ನು ನೋಡಿದ ನನಗೆ ನೀರಿನಲ್ಲಿ ಮೀನುಗಳು ಕಾಣಸಿಗಲಿಲ್ಲ. ಆದರೂ ಮಯ್ಯರ ಬಳಿ ಈ ಟ್ಯಾಂಕ್ನಲ್ಲಿ ಮೀನುಗಳಿವೆಯೇ ಎಂದು ಪ್ರಶ್ನಿಸಿದೆ. ಅದಕ್ಕೆ ಅವರು, ನಾನು ತಂದು ಯಾವುದೇ ಮೀನನ್ನು ಬಿಟ್ಟಿಲ್ಲ, ಬೇರೆ ಯಾರೂ ತಂದು ಬಿಟ್ಟಿಲ್ಲ, ಆದರೂ ಸಾಕಷ್ಟು ಮೀನುಗಳಿವೆ ಎಂದರು. ಸ್ವಾಭಾವಿಕವಾಗಿ ಮೀನುಗಳು ಬಂದಿವೆ ಎಂದು ಮಯ್ಯರು ತಿಳಿಸಿದರು. ಮನದಲ್ಲಿ ನೀರಿನಲ್ಲಿ ಮೀನನ್ನು ನೋಡುವ ಆಸೆಯಾದರೂ ಎಷ್ಟೇ ಟಾರ್ಚ್ ಬೆಳಕು ಹಾಕಿದರೂ ಮೀನುಗಳು ಕಾಣಿಸಲೇ ಇಲ್ಲ. ಮೀನುಗಳನ್ನು ನೋಡುವ ಆಸೆಯಲ್ಲಿದ್ದವನಿಗೆ ನಿರಾಸೆಯಾಯಿತು. ಮಳೆಗಾಲದಲ್ಲಿ ಮಳೆ ಬಂದಾಗ ನೀರು ಬಿದ್ದು ನೀರು ತುಂಬಿ ಹೋದರೆ ಹೆಚ್ಚಾದ ನೀರು ಹೋಗಿ ಮಣ್ಣು ಕುಸಿಯುವ ಸಂದರ್ಭಗಳಿರುತ್ತವೆ. ಅದಕ್ಕೆ ನಾನು ಕೇಳಿದೆ, ಮಯ್ಯರೇ, ಈ ಹೆಚ್ಚಾದ ನೀರು ಹೋಗಲು ವ್ಯವಸ್ಥೆಗಳನ್ನೇನಾದರೂ ಮಾಡಿದ್ದೀರಿ? ಮಯ್ಯರು, ಅದಕ್ಕೆ ಬಳಸಿ ಉಳಿದ ಟರ್ಪಾಲು ಗೋಣಿಚೀಲಗಳನ್ನು ಬಳಸಿ ಸಣ್ಣ ಕಣಿಯನ್ನು ಮಾಡಿದ್ದೇನೆ ಎಂದು ಹೇಳಿದರು. ಹೌದು, ಹೆಚ್ಚಾದ ನೀರು ಅದರ ಮೂಲಕ ಹೊರಗೆ ಬರುತ್ತವೆ. ಇವೆಲ್ಲವನ್ನು ನೋಡಿದಾಗ ಕಾಂಕ್ರೀಟ್ ಟ್ಯಾಂಕ್ಗಳನ್ನು ಬಳಸುವ ಬದಲು ಇಂತಹ ಪರಿಸರ ಸ್ನೇಹಿ ಟ್ಯಾಂಕನ್ನು ನಿರ್ಮಿಸಬಹುದು ಎಂದುಕೊಂಡೆನು. ಅವರು ಕಾಡು ಪ್ರಾಣಿಗಳನ್ನು ತಮ್ಮ ಕೃಷಿಭೂಮಿಯನ್ನು ಪ್ರವೇಶಿಸದ ಹಾಗೆ ತಮ್ಮ ಜಾಗದ ಸುತ್ತ ಸೋಲಾರ್ ಹೈಬೇಕ್ ಬೇಲಿಯನ್ನು ಅಳವಡಿಸಿದ್ದಾರೆ. ಈ ಬೇಲಿಯನ್ನು ತಯಾರಿಸಲು ಬೇಕಾದ ಮೂಲ ಸಾಮಗ್ರಿಗಳನ್ನು ತಂದು ತಾವೇ ಸ್ವತಃ ಈ ಬೇಲಿಯನ್ನು ಮಾಡಿದ್ದಾರೆ. ಮುಖ್ಯವಾಗಿ ಇಂತಹ ಕೆಲಸಗಳನ್ನು ಮಾಡಲು ಇವರಿಗೆ ಸಹಕರಿಸಿದ್ದು ಇವರು ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ ಅನ್ನು ಓದಿದ್ದರು. ಇದೆಲ್ಲವನ್ನು ಶ್ರೀಯುತರು 1 ವರ್ಷದಿಂದ ಮುಂಚೆಯಷ್ಟೇ ಮಾಡಿದ್ದರು. ಇಂತಹ ಎಲ್ಲ ಕೆಲಸಗಳಿಂದ ಮಯ್ಯರು ಸಂಪೂರ್ಣ ತೃಪ್ತಿಯನ್ನು ಪಡೆದಿದ್ದರು. ಅದಾಗಲೇ ಮಳೆ ಬರಲು ಪ್ರಾರಂಭಿಸಿತು. ನಾವು ಪುನಃ ಮಯ್ಯರ ಮನೆಯನ್ನು ಸೇರಿಕೊಂಡೆವು. ಅವರು ತಮ್ಮ ಯಕ್ಷಗಾನದ ಬಟ್ಟೆಗಳನ್ನು ಇರಿಸಿದ ಕೊಠಡಿಯನ್ನು ತೋರಿಸಿದರು. ಇತ್ತೀಚೆಗೆ ಅವರಿಗೆ ವಯಸ್ಸಾದ ಕಾರಣ ತಮ್ಮೆಲ್ಲ ಆಸಕ್ತಿಯನ್ನು ಬದಿಗಿರಿಸಿ ಯಕ್ಷಗಾನ ರಂಗದಿಂದ ಹೊರಸರಿಯುವ ಆಲೋಚನೆಯಲ್ಲಿದ್ದಾರೆ. ಅದಾಗಲೇ ಮನೆಯನ್ನು ತಲುಪಿದ ನಮಗೆ ಮಯ್ಯರ ಹೆಂಡತಿಯು ಬಿಸಿ ಬಿಸಿಯಾದ ಕಷಾಯ ಹಾಗೂ ಬಾಳೆಹಣ್ಣನ್ನು ಕೊಟ್ಟರು. ನಾವು ಮಾತನಾಡುತ್ತಾ ಕಷಾಯ ಕುಡಿದೆವು. ನಂತರ ಕೃಷಿ ಕ್ಷೇತ್ರದ ಹಲವಾರು ವಿಷಯಗಳನ್ನು ಚರ್ಚಿಸುತ್ತಾ ಇದ್ದೆವು. ಮಯ್ಯರು ಹೇಳುವ ಪ್ರಕಾರ ಮಯ್ಯರ ವಂಶಸ್ಥರು ಮೂಲತಃ ಮಂಗಳೂರಿಗರು. ತದನಂತರ 1945 ಇಸವಿಯಲ್ಲಿ ಮಯ್ಯರ ತಂದೆಯವರು ಪುತ್ತೂರಿನಲ್ಲಿ ನೆಲೆಯಾದರು. ಮಯ್ಯರಿಗೆ ಒಬ್ಬ ತಮ್ಮ ಕೂಡ ಇದ್ದರು. ಅವರ ಹೆಂಡತಿ ಮಕ್ಕಳು ಪ್ರಸ್ತುತದಲ್ಲಿ ಕಾರಿಂಜದಲ್ಲಿ ನೆಲೆಯೂರಿದ್ದಾರೆ. ಮಯ್ಯರ ನೀರಿನ ಟ್ಯಾಂಕನ್ನು ತುಂಬಿಸಲು ಸಾಧಾರಣ 35 ಗಂಟೆಗಳನ್ನು ಹಿಡಿಯುತ್ತವೆ. ಅಂದರೆ ಸಾಧಾರಣ 1.5 ದಿನ. ನೀರಿನ ಟ್ಯಾಂಕ್ ಸಾಧಾರಣ 3 ಲಕ್ಷ ಲೀಟರ್ವರೆಗೆ ನೀರನ್ನು ಶೇಖರಣೆ ಮಾಡಿಟ್ಟುಕೊಳ್ಳುತ್ತದೆ. ಮಯ್ಯರವರು ಹೇಳುವ ಪ್ರಕಾರ 16 ಸ್ಪ್ರಿಂಕ್ಲರ್ಗಳನ್ನು 2 ಗಂಟೆಯೆಂದೇ ಉಪಯೋಗಿಸಿದರೆ ಅವರ ತೋಟವನ್ನು ಪೂರ್ತಿ ನೀರುಣಿಸಲು 140 ಸ್ಪ್ರಿಂಕ್ಲರ್ನ ಅವಶ್ಯಕತೆ ಇದೆ. ಅಂದರೆ 16 ಸ್ಪ್ರಿಂಕ್ಲರ್ಗಳನ್ನು 9 ಬಾರಿ ಬದಲಾವಣೆ ಮಾಡಬೇಕು. ಹಾಗಿದ್ದರೆ ತನ್ನ ಪೂರ್ತಿ ತೋಟವು ನೀರುಣಲು ಸಾಧ್ಯ ಎಂದರು. ಈ ನೀರಿನ ಟ್ಯಾಂಕನ್ನು ನಿರ್ಮಿಸಲು 28 ಗಂಟೆಗಳ JCBಯ ಕೆಲಸ ಹಾಗೂ 1 ದಿನ ಉಳಿದ ಕೆಲಸಗಳಿಗೆ ತಗಲುತ್ತದೆ ಎಂದು ಮಯ್ಯರು ಹೇಳುತ್ತಾರೆ. ಈ ಟ್ಯಾಂಕನ್ನು ನಿರ್ಮಿಸಲು ಮಯ್ಯರು 33,000 ಟರ್ಪಾಲು ಹಾಗೂ ಇತರೆ ಖರ್ಚುಗಳನ್ನು ಸೇರಿಸಿ ಒಟ್ಟಾರೆ 1.5 ಲಕ್ಷದಷ್ಟು ಹಣವನ್ನು ವ್ಯಯಿಸಿದ್ದಾರೆ.
ಈಗಿನ ಕಾಂಕ್ರೀಟ್ನ ಟ್ಯಾಂಕ್ಗಳಿಗೆ ಹೋಲಿಸಿದರೆ ಕಡಿಮೆ ಖರ್ಚಿನಲ್ಲಿ ನಿರ್ಮಿಸಿದ್ದಾರೆ ಎಂದು ನನಗೆ ಭಾಸವಾಯಿತು. ಇಷ್ಟೆಲ್ಲವನ್ನು ಮಯ್ಯರಲ್ಲಿ ಕೇಳಿದ ನನಗೆ ಪಶುಸಂಗೋಪನೆಯ ಬಗ್ಗೆ ಕೇಳುವ ಇಚ್ಛೆಯಾಗಿ ಕೇಳಿದವನಿಗೆ ಮಯ್ಯರು, ಮನೆಯ ಹಾಲಿನ ಖರ್ಚಿಗಾಗಿ ಒಂದು ದನವನ್ನು ಸಾಕಿದ್ದೇನೆ, ಅದರಿಂದ ದೊರೆತ ಗೊಬ್ಬರವನ್ನು ತೋಟಕ್ಕೆ ಉಪಯೋಗಿಸುತ್ತೇನೆ, ಹೆಚ್ಚುವರಿಯಾಗಿ ಕುರಿಗೊಬ್ಬರವನ್ನು ತರಿಸಿ ಉಪಯೋಗಿಸುತ್ತೇನೆ ಎಂದರು. ಇಷ್ಟೆಲ್ಲವನ್ನು ಸಾಧಿಸಿದ ಮಯ್ಯರಿಗೆ 10-15 ಕಡೆಯಲ್ಲಿ ಸನ್ಮಾನಗಳಾಗಿದೆ ಎಂದು ತಿಳಿಸಿದರು. ಇವರು ಸಾಮಾನ್ಯ 40 ವರ್ಷದಿಂದ ಯಕ್ಷಗಾನ ರಂಗದಲ್ಲಿ ದುಡಿದಿದ್ದಾರೆ. ಹಾಗೆಯೇ ಮಯ್ಯರ ಈ ಸಾಧನೆಯು ಸಾಧಾರಣ 2016-17ನೇ ಇಸವಿಯಲ್ಲಿ ಕೃಷಿ ಸಂದರ್ಶನ ಎಂಬ ಕಾರ್ಯಕ್ರಮದ ಭಾಗವಾಗಿ ಕೃಷಿಯ ಜೊತೆಗೆ ಯಕ್ಷಗಾನ ಪಯಣ ಎಂಬ ಕಾರ್ಯಕ್ರಮವು ಪ್ರಸಾರವಾಗಿತ್ತು. ಇಷ್ಟೆಲ್ಲವೂ ಮಯ್ಯರ ಬಗೆಗೆ ನನಗೆ ಇನ್ನಷ್ಟು ಅಭಿಮಾನವನ್ನು ಉಂಟುಮಾಡಿತು. ಹೀಗೆ ಮಯ್ಯರು ಹೇಳುತ್ತಾ, ನನಗೂ ಈಗಿನ ಅಡ್ಡಬೋರು ಎಂದು ಕರೆಸಿಕೊಳ್ಳುವ ಸುರಂಗಬಾವಿಯ ಬಗೆಗೆ ಆಸಕ್ತಿ ಇದೆ ಎಂದರು. ಆಗ ನನಗೂ ಅದರ ಬಗೆಗೆ ಉತ್ಸುಕವಿದೆ, ನೋಡಬೇಕೆಂದು ಎಂದೆ. ಇಬ್ಬರಿಗೂ ಒಂದೇ ವಿಷಯದ ಬಗೆಗೆ ಆಸಕ್ತಿ ಉಂಟಾಯಿತು. ನಂತರದಲ್ಲಿ ತುಂಬ ತಡವಾದ ಕಾರಣ ರಾತ್ರಿ ಹೊರಟು ಅಲ್ಲಿಂದ ಮನೆಗೆ ಬಂದೆನು. ತಡವಾಗಿ ಬಂದ ನನ್ನನ್ನು ಕಾಯುತ್ತಿದ್ದವಳು ನನ್ನ ಹೆಂಡತಿ. ನಾನು ನಿತ್ಯ ಕರ್ಮಗಳನ್ನು ಮುಗಿಸಿ ಒಟ್ಟಿಗೆ ಊಟ ಮಾಡಿ ಮಲಗಿದೆವು. ಮರುದಿನ ಎದ್ದ ನನಗೆ ಮನಸ್ಸಿನಲ್ಲಿ ಒಂದೇ, ನಾನು ಕೂಡ ಅದೇ ರೀತಿಯ ಟ್ಯಾಂಕನ್ನು ನಿರ್ಮಿಸಬೇಕೆಂಬುದು. ಆದರೆ ನಮಗೆ ಹೆಚ್ಚಾಗಿ ನೀರಿನ ಕೊರತೆ ಇಲ್ಲದ ಕಾರಣ ಅದರ ಗೋಜಿಗೆ ಹೋಗಲಿಲ್ಲ. ಮರುದಿವಸ ಈ ಎಲ್ಲ ಮಾಹಿತಿಗಳನ್ನು ತನ್ನ ಹೆಂಡತಿಯೊಡನೆ ಹಂಚಿಕೊಂಡೆನು. ಮರುದಿವಸ ನಾನು ಮನೆಯಲ್ಲಿ ಕುಳಿತಿರುವಾಗ ಕೆಳಗಿನ ಮನೆಯ ಗೋಪಾಲನು ಮನೆಗೆ ಬಂದನು. ಅವನದು ಮೂಲತಃ ಕೃಷಿ ಕುಟುಂಬ. ಅವನ ಹೆಂಡತಿ ಸುಮತಿ ಇಬ್ಬರೂ ಕೂಡ ಕೃಷಿಯಲ್ಲಿ ಒಬ್ಬನೊಬ್ಬರು ಸೇರಿಕೊಂಡು ತೊಡಗಿಕೊಂಡಿದ್ದರು. ತನ್ನಿಬ್ಬರು ಗಂಡು ಮಕ್ಕಳು ಮಂಗಳೂರಿನಲ್ಲಿ ತನ್ನ ಚಿಕ್ಕಪ್ಪನ ಮನೆಯಿಂದ ಕಾಲೇಜಿಗೆ ಹೋಗುತ್ತಿದ್ದರು. ಇನ್ನೊಬ್ಬಳು ಹೆಣ್ಣು ಮಗಳು. ಅವಳು ಈಗಾಗಲೇ 10ನೇ ತರಗತಿ ಓದುತ್ತಿದ್ದಳು. ಹೆಣ್ಣು ಮಗಳಾದ ಕಾರಣ ಭದ್ರತೆಯ ದೃಷ್ಟಿಯಿಂದ ಎಲ್ಲೂ ದೂರಕ್ಕೆ ಕಳುಹಿಸಲಿಲ್ಲ. ಅವಳು ಕೂಡ ಶಾಲೆಯಿಂದ ಬಂದು ಮನೆಯಲ್ಲಿ ತಂದೆ ತಾಯಿಗೆ ಕೃಷಿ ಕೆಲಸಕ್ಕೆ ಸಹಕರಿಸುತ್ತಿದ್ದಳು. ಗೋಪಾಲನು ತನ್ನ ಕೃಷಿ ಭೂಮಿಗೆ ನೀರಿಗಾಗಿ ಕೆರೆಯ ನೀರನ್ನೇ ಅವಲಂಬಿತನಾಗಿದ್ದನು. ಇದಕ್ಕೂ ಮುಂಚೆ 3 ಬಾರಿ ಕೊಳವೆ ಬಾವಿಯನ್ನು ಯಂತ್ರದ ಸಹಾಯದಿಂದ ಕೊರೆದಿದ್ದರೂ ಕೂಡ ನೀರು ಸಿಗಲಿಲ್ಲ. ಆ ಪ್ರದೇಶದ ಗುಣವೋ ಅಥವಾ ಪಾಯಿಂಟ್ ಹೇಳುವವರ ದೋಷವೋ ನಾ ಕಾಣೆ. ಆದರೂ ಮೊದಲ ಕೆರೆಯಲ್ಲಿ ಸಾಕಷ್ಟು ನೀರಿನ ಲಭ್ಯವಿದ್ದು ಈಗ ನೀರಿನ ಪ್ರಮಾಣ ಕಡಿಮೆಯಾಗಿದೆ. ಆದ್ದರಿಂದ ಕೆರೆಯ ಹೂಳು ತೆಗೆಯುವುದಕ್ಕೆ ಕೂಲಿಗರು ಸಿಗುತ್ತಿಲ್ಲ. ಕೂಲಿಗರು ಇದ್ದರೂ ಅಂತಹ ಕಷ್ಟದ ಕೆಲಸಕ್ಕೆ ಯಾರೂ ಕೂಡ ಬರುತ್ತಿಲ್ಲ ಎಂದು ಹೇಳುತ್ತಾ ನನ್ನ ಮನೆಯನ್ನು ಹೊಕ್ಕರು. ಬಂದ ಗೋಪಾಲನಿಗೆ ದಾನೆಗೋಪಾಳ ಎಂದು ಕೇಳಿದೆ. ಬಂದವನು ನಿರಾಸೆಯಿಂದ ತನ್ನ ಪರಿಸ್ಥಿತಿಯನ್ನು ಹೇಳತೊಡಗಿದ. ಬಂದವನಿಗೆ ನನ್ನ ಹೆಂಡತಿಯು ಬಿಸಿ ಬಿಸಿ ಚಹಾವನ್ನು ಮಾಡಿಕೊಟ್ಟರು. ಗೋಪಾಲನು ಕಡಿಮೆ ಖರ್ಚಿನಲ್ಲಿ ಎಷ್ಟೇ ಕಷ್ಟ ಆದರೂ ನಮಗೆ ಬಹಳ ಹತ್ತಿರದಲ್ಲಿರುವ ಕೈಯಪ್ಪೆ ಜನಾರ್ದನ ಅವರ ಮಣ್ಣು ತೆಗೆಯುವ ಯಂತ್ರದಿಂದ ಹೂಳು ತೆಗೆಸಿದೆ ಎಂದನು. ನನಗೆ ಮಣ್ಣು ತೆಗೆಯುವ ಯಂತ್ರ ಎಂದಾಗ ನನ್ನಲ್ಲಿ ಅದನ್ನೊಮ್ಮೆ ನೋಡಬೇಕು ಎಂದುಕೊಂಡೆ. ಗೋಪಾಲನು, ಜನಾರ್ದನವರು ಅಡ್ಡಬೋರು ತೆಗೆಸಿದ್ದಾರಂತೆ, ಅದರಿಂದ ಅವರ ಕೆರೆಯಲ್ಲಿ ನೀರಿನ ಮಟ್ಟ ಹೆಚ್ಚಾಗಿದೆಯಂತೆ, ಇದರಿಂದ ಅವರ ದಿನನಿತ್ಯದ ಖರ್ಚಿಗೆ ಹಾಗೂ ಕೃಷಿಗೆ ಸಾಕಾಗುವಷ್ಟು ನೀರು ಲಭ್ಯವಾಗಿದೆಯಂತೆ ಎಂದು ಜನಾರ್ದನವರು ಹೇಳಿದರು ಎಂದನು. ಇಂತಹ ಹೊಸ ಹೊಸ ಉಪಾಯಗಳನ್ನು ನೋಡುವಂತಹ ಉತ್ಸಾಹ ನನ್ನದು. ನಾನು ಗೋಪಾಲನಲ್ಲಿ ಅದನ್ನೊಮ್ಮೆ ನಾವು ಮಾಡಿದರೆ ಹೇಗೆ ಎಂದು ಕೇಳಿದೆ. ಅದಕ್ಕೆ ಗೋಪಾಲನು, ನಾವು ಅವರ ಮನೆಗೆ ಹೋಗಿ ಅವರನ್ನೊಮ್ಮೆ ಭೇಟಿ ಮಾಡಿ ಇದರ ಬಗ್ಗೆ ಸರಿಯಾದ ಮಾಹಿತಿ ಪಡೆದುಕೊಂಡು ನಂತರ ಇದರ ಆಲೋಚನೆಯನ್ನು ಮಾಡುವುದು ಒಳ್ಳೆಯದು ಎಂದ. ನೀನು ಹೇಳುವುದು ಸರಿ, ಇಂತಹವುದನ್ನು ಪ್ರಯತ್ನಿಸುವ ಮೊದಲು ಸರಿಯಾಗಿ ನೋಡಿಕೊಳ್ಳುವುದು ಉತ್ತಮ ಎಂದೆ. ಇದನ್ನು ಕೇಳಿದ ನನ್ನ ಪತ್ನಿಯು, ಹೇಗೂ ಮೊನ್ನೆ ಮಯ್ಯರಲ್ಲಿ ಮಾತಾಡಿಯಾಯಿತು, ಇನ್ನೊಮ್ಮೆ 1-2 ತಾಸು ವ್ಯರ್ಥವಾದರೂ ತೊಂದರೆ ಇಲ್ಲ, ಅದನ್ನು ಕೇಳಿ ಬೇಕಾದರೆ ನಿಮ್ಮ ಬಿಡುವಿನ ಸಮಯದಲ್ಲಿ ಭೇಟಿಯಾಗಿ ಎಂದಳು. ನನಗೂ ನನ್ನ ಹೆಂಡತಿ ಹೇಳಿದ ವಿಷಯವು ಸರಿ ಎನಿಸಿತು. ಗೋಪಾಲನ ಬಳಿ ಮಾತಾಡುತ್ತಾ ಭಟ್ಯಮೂಲೆಯ ಕೃಷ್ಣ ಭಟ್ಟರ ನೆನಪಾಯಿತು. ಇವರು ಕೂಡ ನೀರಿನ ಅಭಾವದಿಂದಾಗಿ ಕೃಷಿಗೆ ಬೇಕಾಗುವಷ್ಟು ನೀರಿನ ಲಭ್ಯತೆ ಇಲ್ಲದೇ ಇದ್ದದ್ದರಿಂದ 5 ಸೆನ್ಸ್ ವಿಸ್ತೀರ್ಣದ ಕೆರೆಯನ್ನು 50 ಸೆನ್ಸ್ಗೆ ವಿಸ್ತರಿಸಿದ್ದರು. JCB ಟಿಪ್ಪರ್ ಬಳಸಿ ಸತತವಾಗಿ 150 ಗಂಟೆಗಳ ಕಾಲ ಕೆಲಸ ಮಾಡಿಸಿದರು. ಈಗ ಅವರ ನೀರಿನ ಸಮಸ್ಯೆಯು ಬಗೆಹರಿದಿದೆ. ಕೊರೆದ ಕೊಳವೆ ಬಾವಿ ಹಾಗೂ ತೆರೆದ ಬಾವಿಯಲ್ಲಿ ನೀರಿನ ಲಭ್ಯತೆ ಬೇಕಾಗುವಷ್ಟಿದೆಯಂತೆ. ಇತ್ತೀಚೆಗೆ ಕೇಳಿದ ಪ್ರಕಾರ ಅವರು ಇನ್ನಷ್ಟು ಹಣ ಖರ್ಚು ಮಾಡಿ ಇಂಗುಗೊನ್ನೆಯನ್ನು ಮಾಡಿದ್ದಾರಂತೆ. ಎಲ್ಲೋ ಪೇಪರ್ನಲ್ಲಿ ಬಂದ ಸುದ್ದಿಯನ್ನು ಓದಿದ ನೆನಪು. ಪುರೋಹಿತರಾಗಿದ್ದುಕೊಂಡು ಭಟ್ಟರ ಸಾಧನೆಯು ಮೆಚ್ಚಲೇಬೇಕಾದುದು. ಇನ್ನೊಂದು ದಿನ ಗೋಪಾಲನನ್ನು ಕರೆದುಕೊಂಡು ಕೈಯಪ್ಪೆ ಜನಾರ್ದನರವರ ಮನೆಯನ್ನು ಹುಡುಕುತ್ತಾ ಹೊರಟೆವು. ಮೂಲತಃ ಕಡಬದ ಕೋಡಿಂಬಾಲ ಗ್ರಾಮದಲ್ಲಿದ್ದವರು ಈಗ ಅಲಂಕಾರಿನ ಬುಡೇರಿಯ ಬಯಲಿನ ಕೈಯಪ್ಪೆ ಎಂಬಲ್ಲಿ 2007ರಿಂದ ವಾಸವಾಗಿದ್ದಾರೆ. ಈಗಿನ ನೀರಿನ ಅಭಾವವು ಮುಂದಿನ ತಲೆಮಾರಿಗೆ ಬಾಧಿಸಬಾರದೆಂಬ ಆಶಾವಾದ ಜನಾರ್ದನರವರದು. ಇವರು ಇದಕ್ಕೂ ಮುನ್ನ ವಿಜಯ ಕರ್ನಾಟಕ ಹಾಗೂ ಹೊಸದಿಗಂತ ಪತ್ರಿಕೆಯ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದವರು ಈಗ ಕೃಷಿಯನ್ನು ಅವಲಂಬಿಸಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಇವರ 2 ಮಕ್ಕಳು ಹರ್ಷಿತ್ ಹಾಗೂ ಅಕ್ಷಯ್
ಈಗ ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕಲ್ ಎಂಜಿನಿಯರ್ ಆಗಿ ಹಾಗೂ ಮಂಗಳೂರಿನಲ್ಲಿ ಫಾರ್ಮಸಿ ಮಾಡುತ್ತಿದ್ದಾರೆ. ಈಗ ಮನೆಯಲ್ಲಿ ಹೆಂಡತಿ ಚಿತ್ರಾರೊಡನೆ ವಾಸಿಸುತ್ತಿದ್ದಾರೆ. ಉಪ್ಪಿನಂಗಡಿಯಿಂದ ಕಡಬದವರೆಗೆ ಪ್ರಯಾಣಿಸುವಾಗ ಸರಿ ಮಧ್ಯಭಾಗದಲ್ಲಿ ಸಿಗುವ ಸಣ್ಣ ಪೇಟೆಯೇ ಅಲಂಕಾರು. ಅಲಂಕಾರಿನಿಂದ ಪುತ್ತೂರು ಮಾರ್ಗವಾಗಿ 1 ಕಿಲೋಮೀಟರ್ ಸಾಗಿದಾಗ ಸಿಗುವುದು ಬುಡೇರಿಯಾ ಕ್ರಾಸ್. ಅಲ್ಲಿಂದ ಅರ್ಧ ಕಿಲೋಮೀಟರ್ ಸಾಗಿದಾಗ ಸಿಗುವುದೇ ಕೈಯಪ್ಪೆ. ನಾವು ಜನಾರ್ದನರವರಿಗೆ ಎಷ್ಟೇ ಕರೆ ಮಾಡಿದರೂ ಕರೆ ತಲುಪಲು ಸಾಧ್ಯವಾಗುತ್ತಿರಲಿಲ್ಲ. ಆದರೂ ಮನೆಯಲ್ಲಿ ಇರಬಹುದು ಎಂಬ ಭಾವನೆಯಿಂದ ಬಂದೆವು. ಅವರ ಮನೆಯತ್ತ ಸಾಗಿದಾಗ ಮನೆಯ ಗೇಟು ಮುಚ್ಚಿತ್ತು. ಅವರ ಹೆಸರನ್ನು ಎಷ್ಟೇ ಕರೆದರೂ ಯಾವುದೇ ಧ್ವನಿ ಇಲ್ಲ. ಗೇಟಿನಿಂದ ಮುಂದೆ ಹೋಗುವ ಅಂದುಕೊಂಡೆವು. ಗೇಟಿನ ಮುಂದೆ ಒಂದು ಕಪ್ಪು ಬಣ್ಣದ ನಾಯಿಯು ನಮ್ಮನ್ನೇ ನೋಡುತ್ತಾ ಬೊಗಳುತ್ತಿತ್ತು. ಆ ನಾಯಿಯನ್ನು ನೋಡುತ್ತಿದ್ದಂತೆ ಹೆದರಿಕೆ ಉಂಟಾಯಿತು. ಸುಮಾರು 10 ನಿಮಿಷಗಳ ಕಾಲ ನೋಡುತ್ತಿದ್ದಂತೆ ಜನಾರ್ದನರು ತೋಟದಿಂದ ಬಂದರು. ನಮಗೆ ನಿರಾಸೆಯಾಗಲಿಲ್ಲ ಎಂದು ಮನದಲ್ಲಿ ಸಂತೋಷ ಉಂಟಾಯಿತು. ಬಂದ ಅವರು ಗೇಟಿನಿಂದ ಒಳಗೆ ಬನ್ನಿ ಎಂಬುದಾಗಿ ತಿಳಿಸಿದರು. ಬಂದವರು ಯಾರೆಂದು ಮೊದಲು ಪರಿಚಯವಾಗಲಿಲ್ಲ ಜನಾರ್ದನರಿಗೆ. ನಂತರ ಹೆಸರು ಹೇಳಿದ ಕೂಡಲೇ ಗುರುತು ಮಾಡಿಕೊಂಡರು. ಒಳಗೆ ಹೋದವರು ಮೊದಲು ಕೇಳಿದ್ದೇ ನಿಮ್ಮ ಅಡ್ಡಬೋರನ್ನು ನಮಗೆ ತೋರಿಸಬಹುದೇ ಎಂಬುದಾಗಿ. ಅದಕ್ಕೆ ಸಮ್ಮತಿಸಿದ ಅವರು ನಮ್ಮನ್ನು ಮುಂಚಿತವಾಗಿ ತಮ್ಮ ತೋಟಕ್ಕೆ ಕರೆದೊಯ್ದರು. ಅಲ್ಲಿ ನೋಡಿದ್ದು ವಿಸ್ಮಯ. ಒಂದು ಸಣ್ಣ ಕೆರೆಯಿಂದ ಅಷ್ಟೊಂದು ಅಡಿಕೆ ಮರಗಳಿಗೆ ನೀರುಣಿಸುತ್ತಿದ್ದಾರೆ. ಆದರೆ ನೀರಿನ ಪ್ರಮಾಣ ದೊಡ್ಡ ಸಂಖ್ಯೆಯಲ್ಲಿ ಕಡಿಮೆಯಾಗುವುದು ಕಾಣುತ್ತಿಲ್ಲ. ಅದಾಗಲೇ ನೋಡುವಾಗ ಕೆರೆಯ 3 ಭಾಗದಲ್ಲಿ ಒಟ್ಟು 5 ಅಡ್ಡಬೋರುಗಳನ್ನು ಅಳವಡಿಸಿದ್ದಾರೆ. 2 ಪೈಪ್ನಿಂದ ಸಾಕಾದಷ್ಟು ನೀರು ಬರುತ್ತಿತ್ತು. ಆದರೆ 2 ಪೈಪ್ನಿಂದ ಕಡಿಮೆ. ಜನಾರ್ದನರಲ್ಲಿ ಅದನ್ನು ಪ್ರಶ್ನಿಸಿದೆ. ಅದಕ್ಕೆ ಅವರು 2 ಅಡ್ಡಬೋರುಗಳನ್ನು ಕೊರೆದು 6 ವರ್ಷಗಳಾಯಿತು, ಇನ್ನು ಉಳಿದ 3 ಬೋರುಗಳನ್ನು ಕೊರೆದು 2 ತಿಂಗಳಾಯಿತು ಅಷ್ಟೇ ಎಂದರು. ಹಾಗಾದರೆ ಉಳಿದ 3 ಪೈಪುಗಳಲ್ಲಿ ಭವಿಷ್ಯದಲ್ಲಿ ಎಷ್ಟೊಂದು ನೀರು ಲಭ್ಯವಾಗಬಹುದು ಎಂದು ಸಂತೋಷಪಟ್ಟೆ. ಕೈಯಪ್ಪೆ ಜನಾರ್ದನರು ಹೇಳುವ ಪ್ರಕಾರ ಅವರು ಈ ಮೊದಲು 2 ಕೊಳವೆ ಬಾವಿಯನ್ನು ಕೊರೆದರೂ ಅವರಿಗೆ ನೀರು ಸಿಗಲೇ ಇಲ್ಲ. ಅಷ್ಟೇ ಅಲ್ಲದೆ ಅಲ್ಲಿನ ಸುತ್ತಮುತ್ತಲಿನ ಜನರು ಕೊಳವೆ ಬಾವಿಯಲ್ಲಿ ನೀರು ಸಿಗಲೇ ಇಲ್ಲ ಎಂಬ ಜಿಜ್ಞಾಸೆ ಉಂಟಂತೆ ಎಲ್ಲರಿಗೂ. ನಾನು ಜನಾರ್ದನರಲ್ಲಿ ಕೇಳಿದೆ, ಹಾಗಾದರೆ ಈ 5 ಅಡ್ಡಬೋರುಗಳಿಗೆ ಎಷ್ಟೊಂದು ಖರ್ಚಾಯಿತು? ಅದಕ್ಕೆ ಜನಾರ್ದನರು, ಈ 5 ಪಾಯಿಂಟುಗಳಿಗೆ ಸಾಮಾನ್ಯ 1.25 ಲಕ್ಷ ಖರ್ಚಾಗಿದೆ ಅಷ್ಟೇ. ಅದಕ್ಕೆ ಗೋಪಾಲನು, ಹಾಗಾದರೆ 1 ಪಾಯಿಂಟಿಗೆ ಎಷ್ಟು ಖರ್ಚಾಯಿತು ಎಂದ. ಅದಕ್ಕೆ ಜನಾರ್ದನರು, ಸಾಧಾರಣ ಎಲ್ಲ ಸಾಗಾಟ ಮತ್ತು ಫಿಟ್ಟಿಂಗ್ ಹಾಗೂ ಕೊರೆದ ಚಾರ್ಜ್ ಸೇರಿದರೆ 1 ಪಾಯಿಂಟಿಗೆ 35,000 ಖರ್ಚಾಗುತ್ತದೆ ಎಂದರು. ನೀರಿನ ಪ್ರಮಾಣ ನೋಡಿ ನಾನು ಜನಾರ್ದನರಲ್ಲಿ, ನಿಮ್ಮಲ್ಲಿ ಒಟ್ಟು ಎಷ್ಟು ಅಡಿಕೆ ಮರಗಳಿವೆ ಎಂದು ಪ್ರಶ್ನಿಸಿದೆ. ಅದಕ್ಕೆ ಜನಾರ್ದನರು, ನನ್ನಲ್ಲಿ ಒಟ್ಟಾರೆ 2,000 ಅಡಿಕೆ ಮರಗಳಿವೆ. ಸಂಶಯದಿಂದ ಗೋಪಾಲನು, ನಿಮ್ಮ 2,000 ಅಡಿಕೆ ಮರಗಳಿಗೆ ಈ ನೀರು ಸಾಕಾಗುತ್ತೇ ಎಂದು ಕೇಳಿದ. ಅದಕ್ಕೆ ಜನಾರ್ದನರು, ಈ ನೀರಿನಿಂದ ನಾನು ದಿನಕ್ಕೆ 7 ಗಂಟೆ ತೋಟಕ್ಕೆ ನೀರುಣಿಸುತ್ತೇನೆ. ಅದರ ಜೊತೆಯಲ್ಲಿ ಕುಡಿಯಲು ಹಾಗೂ ಗೃಹ ಬಳಕೆಗೆ ಇದೇ ನೀರನ್ನು ಉಪಯೋಗಿಸುತ್ತೇವೆ ಎಂದರು. ಇದನ್ನು ಕೇಳಿದ ನಮಗಿಬ್ಬರಿಗೂ ಆಶ್ಚರ್ಯ. ನಾನು ಕೇಳಿದೆ, ನಿಮಗೆ ಈ ಅಡ್ಡಬೋರಿನ ಪರಿಕಲ್ಪನೆ ಹೇಗೆ ಬಂತು? ಅದಕ್ಕೆ ಜನಾರ್ದನರು, ಕಾಸರಗೋಡಿನಲ್ಲಿ ಈ ಮುಂಚೆ ಈ ರೀತಿ ಅಡ್ಡಬೋರ್ ತೆಗೆಸಿದ್ದನ್ನು ಕೇಳಿದ್ದೆ. ಹಾಗೆಯೇ ನಮ್ಮಲ್ಲಿ ಕೆಲವು ಕಡೆ ಮಾನವ ನಿರ್ಮಿತ ಸುರಂಗ ಬಾವಿಗಳನ್ನು ನೋಡಿದ್ದೇನೆ. ಈ ಅಡ್ಡಬೋರ್ ಎಂಬುದು ಸುರಂಗಬಾವಿಯ ಇನ್ನೊಂದು ಪರಿಕಲ್ಪನೆ ಎಂದರು. ನಮ್ಮ ಈ ಕರಾವಳಿ ಭಾಗದಲ್ಲಿ ಹಿಂದಿನ ಕಾಲದಲ್ಲಿ ಎಷ್ಟೊಂದು ನೀರಿನ ಅಭಾವ ಬರದ ಕಾರಣ ಇಂತಹ ಉಪಾಯಗಳನ್ನು ಈ ಮೊದಲು ಮಾಡಿಲ್ಲ. ಆದರೆ ನೀರಿನ ಅಭಾವವನ್ನು ಅತಿ ಹೆಚ್ಚು ಸಹಿಸುತ್ತಿರುವವರಲ್ಲಿ ರಾಜಸ್ಥಾನಿಗರು ಹೆಚ್ಚು. ಆದ್ದರಿಂದ ರಾಜಸ್ಥಾನಿಗರು ಈ ಉಪಾಯಗಳನ್ನು ಕಂಡುಕೊಂಡಿದ್ದಾರೆ. ಇದನ್ನು ನೋಡಿಕೊಂಡು ಜನಾರ್ದನರು ಇಂತಹ ಕಾರ್ಯಕ್ಕೆ ಕಾಲಿಟ್ಟು ಯಶಸ್ವಿಯಾಗಿದ್ದಾರೆ. ಹಾಗೆಯೇ ಇವರ ಮಣ್ಣು ತೆಗೆಯುವ ಯಂತ್ರವೂ ಕೂಡ ರಾಜಸ್ಥಾನದ ಉಪಾಯಗಳನ್ನು ಬಳಸಿ ಇಲ್ಲಿ ಸ್ವತಃ ತಯಾರಿಸಿದ್ದಾರೆ. ಇದರಲ್ಲಿಯೂ ಕೂಡ ಸಫಲರಾಗಿದ್ದಾರೆ. ಈ ಮಣ್ಣು ತೆಗೆಯುವ ಯಂತ್ರಕ್ಕೆ ಕೇವಲ 3 ಅಥವಾ 4 ಜನರ ಅವಶ್ಯಕತೆ ಇದೆ. ಇದು ಒಮ್ಮೆಗೆ 6 ಬಟ್ಟಿ ಮಣ್ಣನ್ನು ಎತ್ತುತ್ತದೆ. ಇಡೀ ವಿಶ್ವದಲ್ಲಿ ಕೊಳವೆ ಬಾವಿಯ ಉಪಯೋಗ ಕಡಿಮೆ ಮಾಡುವುದು ಹಾಗೂ ಹೆಚ್ಚಾಗಿ ಬಾವಿ ಕೆರೆಯ ನೀರನ್ನೇ ಉಪಯೋಗ ಮಾಡುವುದರಿಂದ ಕೃಷಿಗೆ ಯಾವುದೇ ರೀತಿಯ ರೋಗಗಳು ಬಾಧಿಸುವುದಿಲ್ಲ, ಮಾನವನ ಆರೋಗ್ಯಕ್ಕೂ ಹಿತಕರ ಅನ್ನುವುದು ಇವರ ವಾದ. ಜನಾರ್ದನರು ಹೇಳುತ್ತಾರೆ, ಕೆರೆಗಳನ್ನು ಪುನರುಜ್ಜೀವನಗೊಳಿಸಬೇಕು. ನಾವು ಕೊಳವೆ ಬಾವಿಗಿಂತಲೂ ಕೆರೆ ಬಾವಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು. ಕೃಷಿಗಳಿಗೆ ಕೊಳವೆ ಬಾವಿಯ ನೀರಿಗಿಂತಲೂ ಬಾವಿಯ ನೀರು ಉತ್ತಮ. ಹೇಗೆ ಮಾನವನ ಆರೋಗ್ಯಕ್ಕೆ ಕೊಳವೆ ಬಾವಿಯ ನೀರಿಗಿಂತ ಬಾವಿಯ ನೀರು ಉತ್ತಮವು, ಅದೇ ರೀತಿಯಲ್ಲಿ ಮಾನವನಂತೆ ಸಸ್ಯಗಳಿಗೂ ಬಾವಿಯ ನೀರು ಉತ್ತಮ. ಇಷ್ಟೆಲ್ಲವನ್ನೂ ತಿಳಿಸಿದ ಜನಾರ್ದನರಲ್ಲಿ ಅದರ ಫಿಟ್ಟಿಂಗ್ನ ಬಗ್ಗೆ ವಿಚಾರಿಸಿದೆ ಹಾಗೂ ಕೆರೆಯ ಯಾವ ಭಾಗದಲ್ಲಿ ಅಡ್ಡಬೋರನ್ನು ತೆಗೆಸಬಹುದು ಎಂಬುದಾಗಿ ಕೇಳಿದೆ. ಅದಕ್ಕೆ ಜನಾರ್ದನರು, ರಾಜಸ್ಥಾನಿಗರು ಬಂದು ಇದೆಲ್ಲವನ್ನು ಮಾಡಿಕೊಡುತ್ತಾರೆ. ಇನ್ನು ಮುಂದಕ್ಕೆ ಆ ಯಂತ್ರವನ್ನು ಸ್ವಂತ ತಯಾರಿಕೆಯ ಉಪಾಯದಲ್ಲಿದ್ದೇನೆ. ಈಗ ರಾಜಸ್ಥಾನಿಗರು ತರುವ ಯಂತ್ರವು ನೆಲದ ಮೇಲಿಂದ ಅಥವಾ ಬಾವಿಯ ತಳದ ಮೇಲಿಂದ 3 ಫೀಟ್ ಎತ್ತರಕ್ಕೆ ಕೊರೆಯುತ್ತಾರೆ. ಕೆರೆಯ ಯಾವ ಭಾಗದಲ್ಲಿಯೂ ಅಡ್ಡಬೋರು ಕೊರೆಸಬಹುದು. ಆದರೆ ಹೆಚ್ಚಾಗಿ ನೀರಿನ ಬುಗ್ಗೆ ಇರುವ ಜಾಗದಲ್ಲಿ ಕೊರೆದರೆ ಉತ್ತಮ ನೀರಿನ ಲಭ್ಯತೆಗೆ ಸಾಧ್ಯತೆ ಇದೆ ಎಂದರು.
ಗೋಪಾಲನು ಎಷ್ಟು ದೂರದವರೆಗೆ ಅಡ್ಡ ಬೋರನ್ನು ತೆಗೆಸಬಹುದು ಎಂದು ಪ್ರಶ್ನಿಸಿದನು. ಅದಕ್ಕೆ ಜನಾರ್ದನರು 100ರಿಂದ 150 ಮತ್ತು 200 ಫೀಟ್ ವರೆಗೆ ಕೊರೆಯಬಹುದು. ಒಂದು ವೇಳೆ ಕಲ್ಲು ಸಿಕ್ಕರೆ ಈಗ ರಾಜಸ್ಥಾನಿಗರಲ್ಲಿ ಇರುವ ಅಡ್ಡಬೋರ್ ಯಂತ್ರದಲ್ಲಿ ಕೊರೆಯಲು ಸಾಧ್ಯವಿಲ್ಲ ಎಂದರು. ಆಗ ನಾನು ಕೇಳಿದೆ, ಯಂತ್ರದ ಸಹಾಯದಿಂದ ಕೊರೆಯುವುದು ಮತ್ತು ಮಾನವ ಶಕ್ತಿಯಿಂದ ಕೊರೆಯುವುದು ಎರಡರಲ್ಲಿ ಯಾವುದು ಖರ್ಚು ಕಡಿಮೆ ಮತ್ತು ಯಾವುದು ಉತ್ತಮ ಎಂದು ಕೇಳಿದೆ. ಅದಕ್ಕೆ ಜನಾರ್ದನರು, ಮಾನವ ಶಕ್ತಿಯಿಂದ ಮಾಡುವುದಾದರೆ 50 ಫೀಟಿಗೆ 15,000 ಖರ್ಚು ತಗೊಳ್ಳುತ್ತದೆ ಮತ್ತು 50 ಫೀಟ್ಗಿಂತ ಹೆಚ್ಚು ಮಾನವ ಶಕ್ತಿಯಿಂದ ಕೊರೆಯಲು ಸಾಧ್ಯವಿಲ್ಲ. ಯಂತ್ರದ ಸಹಾಯದಿಂದ ಕೊರೆಯುವುದಾದರೆ 200 ಫೀಟ್ ಕೊರೆಯಬಹುದು. ಇದಕ್ಕೆ ಕೇವಲ 35,000 ಖರ್ಚು ತಗೊಳ್ಳುತ್ತದೆ ಮತ್ತು ನೀರಿನ ಲಭ್ಯತೆ ಹೆಚ್ಚು ಎಂದರು. ಕೊನೆಯದಾಗಿ ಗೋಪಾಲನು, ಹಾಗಾದರೆ ಈಗಿನ ಕೂಲಿ ಕಾರ್ಮಿಕರ ಲಭ್ಯತೆಯ ಸಮಸ್ಯೆಗೂ ಹಾಗೂ ಯಾಂತ್ರೀಕರಣಕ್ಕೂ ಹಾಗೂ ನೀರಿನ ಅಭಾವಕ್ಕೂ ಎಲ್ಲ ಕೃಷಿಕರಿಗೂ ಇಂತಹ ಉಪಾಯಗಳೇ ಉತ್ತಮವೇ ಎಂದನು. ಅದಕ್ಕೊತ್ತರಿಸಿದ ಜನಾರ್ದನರು, ಹೌದು, ಕೃಷಿಕರ ಆಲೋಚನೆಗಳು ಬದಲಾಗಬೇಕು. ಕೃಷಿಕರು ಈ ಮೊದಲು ಪೂರ್ವಜರು ಮಾಡಿದ ಆಲೋಚನೆಗಳನ್ನೇ ಪರಿಪಾಲಿಸಬೇಕು, ಕಾಲಕ್ಕೆ ತಕ್ಕಂತೆ ಅಭಿವೃದ್ಧಿಪಡಿಸಬೇಕು ಎಂದರು. ಎಲ್ಲ ಮಾತುಕತೆಯನ್ನು ಮುಗಿಸಿ ಬೆಚ್ಚಗಿನ ಚಹಾ ಕುಡಿದು ಅಲ್ಲಿಂದ ಮನೆಗೆ ಹಿಂತಿರುಗಿದೆವು. ಬರುವಾಗ ಗೋಪಾಲನಲ್ಲಿ, ಈಗಿನ ಕೆಲವರು ಮಾಡುವುದು ಸಾಹಸವೇ ಸರಿ, ಭವಿಷ್ಯದಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡು ಮಾಡುವುದು ಇಂತಹವರಿಂದ ಮಾತ್ರ ಸಾಧ್ಯ. ನೀರಿನ ಲಭ್ಯತೆಗೆ ಇಂತಹವರು ಮಾಡುವುದು ಜಲಸಾಹಸವೇ ಸರಿ ಎಂದು ಹೇಳಿ ಇಬ್ಬರೂ ತಮ್ಮ ಮನೆಯನ್ನು ಸೇರಿಕೊಂಡೆವು. ಇದುವರೆಗೆ ಜಲಸಾಹಸ ಶ್ರೀಹರಿ ದೇವಾಡಿಗ ನಗ್ರಿ ಅವರಿಂದ ಭಾಷಣವನ್ನ ಕೇಳಿದಿರಿ. ಮುಂದೆ ಕೇಳಿ ವಿನೂಷ್ ಭಾರದ್ವಾಜ್ ಅವರ ಧ್ವನಿಯಲ್ಲಿ ಭಾವಗೀತೆ ತೊರೆಯ ಮೇಲೆ. ರಚನೆ ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್. ತೊರೆಯ ಮೇಲೆ ಸಾಗುವವರು ತೆರೆಗೆ ಬೆದರಲುಂಟೇ, ಪ್ರೀತಿಗಾಗಿ ಸಾಯುವವರು ಸಾವಿಗಂಜಲುಂಟೇ. ತೊರೆಯ ಮೇಲೆ ಸಾಗುವವರು ತೆರೆಗೆ ಬೆದರಲುಂಟೇ, ಪ್ರೀತಿಗಾಗಿ ಸಾಯುವವರು ಸಾವಿಗಂಜಲುಂಟೇ. ದೋಣಿ ಮೇಲೆ ಇರಲಿ ನಚ್ಚು, ಬರಲಿ ಎಂಥ ಅಲೆಗಳು, ಹಾರುತ್ತಿರಲಿ ಮೇಲೆ ಹಾಯೆ ಇರಲಿ ಗಾಳಿ ಮಳೆಗಳು. ದೋಣಿ ಮೇಲೆ ಇರಲಿ ನಚ್ಚು, ಬರಲಿ ಎಂಥ ಅಲೆಗಳು, ಹಾರುತ್ತಿರಲಿ ಮೇಲೆ ಹಾಯೆ ಇರಲಿ ಗಾಳಿ ಮಳೆಗಳು. ಕೈಯ ಸುಡುವಾದೊಂದಿಯೇನೆ ಇರುಳಿನಲ್ಲಿ ದೀಪ, ಮೊರೆವ ತೊರೆಯೂ ಇದ್ದರೇನೆ ದೋಣಿಯ ಪ್ರತಾಪ. ಕೈಯ ಸುಡುವಾದೊಂದಿಯೇನೆ ಇರುಳಿನಲ್ಲಿ ದೀಪ, ಮೊರೆವ ತೋರೆಯೂ ಇದ್ದರೇನೆ ದೋಣಿಯ ಪ್ರತಾಪ. ತೊರೆಯ ಮೇಲೆ ಸಾಗುವವರು ತೆರೆಗೆ ಬೆದರಲುಂಟೇ, ಪ್ರೀತಿಗಾಗಿ ಸಾಯುವವರು ಸಾವಿಗಂಜಲುಂಟೇ. ಅಲೆಯು ಹೊಳೆಗೆ ಹೊಳೆಯು ಅಲೆಗೆ ಮುಗಿಲ ಪ್ರೀತಿ
ಮಣ್ಣಿಗೆ ಸಾವಿರಾರು ಅಲೆಯ ಹೆಗಲು ಒಂದು ಹಾಯಿ ದೋಣಿಗೆ. ಅಲೆಯು ಹೊಳೆಗೆ ಹೊಳೆಯು ಅಲೆಗೆ ಮುಗಿಲ ಪ್ರೀತಿ ಮಣ್ಣಿಗೆ. ಸಾವಿರಾರು ಅಲೆಯ ಹೆಗಲು ಒಂದು ಹಾಯಿ ದೋಣಿಗೆ. ಬಿಸಿಲಿಗೆತ್ತಿ ಹಿಡಿದ ಛತ್ರಿ ಬೆದಿಗೆ ಚಂದ್ರ ಬಾನಿಗೆ. ಪ್ರೀತಿಯೊಂದೇ ಬೆಳಕ ಬಿಂದಿ ಕವಿದ ಬಾಳ ಈರುಳಿಗೆ. ಬಿಸಿಲಿಗೆತ್ತಿ ಹಿಡಿದ ಛತ್ರಿ ಬಿದಿಗೆ ಚಂದ್ರ ಬಾನಿಗೆ. ಪ್ರೀತಿಯೊಂದೇ ಬೆಳಕ ಬಿಂದಿ ಕವಿದ ಬಾಳ ಈರುಳಿಗೆ. ತೊರೆಯ ಮೇಲೆ ಸಾಗುವವರು ತೆರೆಗೆ ಬೆದರಲುಂಟೆ. ಪ್ರೀತಿಗಾಗಿ ಸಾಯುವವರು ಸಾವಿಗಂಜಲುಂಟೆ. ತೊರೆಯ ಮೇಲೆ ಸಾಗುವವರು ತೆರೆಗೆ ಬೆದರಲುಂಟೆ. ಪ್ರೀತಿಗಾಗಿ ಸಾಯುವವರು ಸಾವಿಗಂಜಲುಂಟೆ. ಪ್ರೀತಿಗಾಗಿ ಸಾಯುವವರು ಸಾವಿಗಂಜಲುಂಟೆ. ಕೇಳುಗರೆ, ಇದುವರೆಗೆ ವಿನೂಶ್ ಭಾರದ್ವಾಜ್ ಅವರ ಧ್ವನಿಯಲ್ಲಿ ಭಾವಗೀತೆಯನ್ನ ಕೇಳಿದಿರಿ. ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ.